ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ನಿಮಗೋಸ್ಕರ ಒಂದು ಹೆಲ್ತಿ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ನಂದು ನ್ಯೂ ಚಾನಲ್ ಐತಿ, ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ನೋಡ್ತಾ ಇರಿ ಅಂತ ಕೇಳ್ಕೊತೀನಿ. ನನಗೀಗ ಇನ್ನೂ ಅಷ್ಟಾಗಿ ಮಾತಾಡೋಕ್ಕೂ ಬರಲ್ಲ ಅಂದ್ಕೊತೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನಾನು ಇವತ್ತು ನಿಮಗೋಸ್ಕರ ಪಾಪ್ಕಾರ್ನ್ ಬಗ್ಗೆ, ನಮಗೆ ತಿಳಿದೇ ಇರೋ ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳಕತ್ತೀನಿ. ಪಾಪ್ಕಾರ್ನ್ ನಾವು ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನಗಳು, ಅದು ಎಷ್ಟು ನಮಗೆ ಹೆಲ್ತ್ಗೆ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪಾಪ್ಕಾರ್ನಲ್ಲಿ ನಮಗೆ ಫೈಬರ್ ಹೇರಳವಾಗಿ ಸಮೃದ್ಧವಾಗಿದೆ. ಪಾಪ್ಕಾರ್ನಲ್ಲಿ ಫೈಬರ್ ಕಂಟೆಂಟ್ ನಮಗೆ ದೇಹಕ್ಕೆ ಎಷ್ಟು ಉಪಯೋಗ ಅಂತ ನಿಮಗೆ ಗೊತ್ತಿದ್ದಿದೆ. ಫೈಬರ್ ಸಮೃದ್ಧವಾಗಿ ನಮಗೆ ಪಾಪ್ಕಾರ್ನ್ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಒದಗುತ್ತದೆ. ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿ ಇರಿಸುತ್ತದೆ. ನಮ್ಮ ದೇಹದಲ್ಲಿನ ಜೀರ್ಣಾಂಗ ವ್ಯವಸ್ಥೆಯನ್ನು ಕೂಡ ಪಾಪ್ಕಾರ್ನ್ ತಿನ್ನೋದ್ರಿಂದ ನಾವು ಆರೋಗ್ಯಕರವಾಗಿ ಇಟ್ಕೋಬಹುದು. ಜೀರ್ಣಾಂಗ ವ್ಯವಸ್ಥೆ ಕೂಡ ಪಾಪ್ಕಾರ್ನ್ ತಿನ್ನೋದ್ರಿಂದ ಆರೋಗ್ಯಕರವಾಗಿ ನಾವು ಅದನ್ನು ಇರಿಸ್ಕೊಳ್ಬಹುದಾಗಿದೆ. ಇದು ಸರಿಯಾದ ಕರುಳಿನ ಚಲನೆಯನ್ನು ಖಚಿತಪಡಿಸುತ್ತದೆ. ಕರುಳಿನ ಚಲನೆಯನ್ನು ಖಚಿತವಾಗಿ ವ್ಯವಸ್ಥಿತವಾಗಿ ಇರಿಸುವಂಥ ಒಂದು ಪದಾರ್ಥ ಯಾವುದಂತಂದರೆ ಪಾಪ್ಕಾರ್ನ್ ಆಗಿದೆ. ಇದರಲ್ಲಿ ಪಾಲಿಫಿನಾಲ್ಗಳಿವೆ. ಇದರಲ್ಲಿ ಯಾವ ಕಂಟೆಂಟ್ ಐತಿ, ಪಾಲಿಫಿನಾಲ್ ಅನ್ನೋಂಥ ಕಂಟೆಂಟು ಇರೋದ್ರಿಂದ ಅದು ನಮ್ಮ ದೇಹಕ್ಕೆ ಏನು ಉಪಯೋಗಪ್ಪ ಅಂತಂದ್ರೆ, ಅದು ಹೃದಯದ ಕಾಯಿಲೆ, ನಮ್ಮ ಯಾವುದೇ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಪಾಲಿಫಿನಾಲ್ನಿಂದ ತಡೆಗಟ್ಟಬಹುದಾಗಿದೆ. ಕ್ಯಾನ್ಸರ್ನಂಥ ಮಾರಕಗಳನ್ನು ಪಾಲಿಫಿನಾಲ್ನಿಂದ ನಾವು ತಡೆಯಬಹುದಾಗಿದೆ. ಪಾಲಿಫಿನಾಲ್ ಯಾವುದೆಲ್ಲ ಮಾರಕ ರೋಗಗಳಿಗೆ ಒಂದು ರೋಗ ನಿರೋಧಕವಾಗಿ ಕೆಲಸ ಮಾಡುತ್ತಂದರೆ, ಹೃದಯಕ್ಕೆ ಸಂಬಂಧಿಸಿದ ಯಾವುದೇ ಕಾಯಿಲೆಗಳಿಗೆ ಮತ್ತು ಕ್ಯಾನ್ಸರ್ ಮಾರಕವೂ ಸಹ ಪಾಲಿಫಿನಾಲ್ ಕಂಟೆಂಟ್ ಆಗಿದೆ. ಅದು ನಮಗೆ ಯಾವುದರಲ್ಲಿ ಸಿಗ್ತದೆ, ಪಾಪ್ಕಾರ್ನಿಂದ ನಮ್ಮ ದೇಹಕ್ಕೆ ಅದು ಹೇರಳವಾಗಿ ಲಭ್ಯವಾಗುತ್ತದೆ. ಇದನ್ನು ನಾವು ಪ್ರತಿನಿತ್ಯ ತಿನ್ನುವುದರಿಂದ, ಪಾಪ್ಕಾರ್ನನ್ನು ನಾವು ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತದ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ. ರಕ್ತದಲ್ಲಿ ಎಷ್ಟು ಕೆಟ್ಟ ಕೊಲೆಸ್ಟ್ರಾಲ್ ಇದ್ದರೂ ಸಹ ನಾವು ಅದನ್ನು ಪ್ರತಿದಿನ ತಿನ್ನೋದರಿಂದ ರಕ್ತ ಶುದ್ಧಿ, ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ನಾವು ರಕ್ತದಿಂದ ಬೇರ್ಪಡಿಸುವಂಥ ಕೆಲಸ ಯಾವುದು ಮಾಡ್ತೈತೆ ಅಂದ್ರೆ ಪಾಪ್ಕಾರ್ನ್ ತಿನ್ನೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಸಹ ಕಡಿಮೆಯಾಗುತ್ತದೆ. ಯಾವುದರಲ್ಲಿ, ರಕ್ತದಲ್ಲಿ. ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ. ಒಳ್ಳೆಯ ಕೊಲೆಸ್ಟ್ರಾಲ್ ಸಹ ಪಾಪ್ಕಾರ್ನ್ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತದೆ, ಒಳ್ಳೆಯ ಕೊಲೆಸ್ಟ್ರಾಲ್. ಮತ್ತೇನಪ್ಪ ಅಂತಂದರೆ, ಇದು ಹೃದಯವನ್ನು ಆರೋಗ್ಯವಾಗಿಡುತ್ತದೆ. ಇದು ನಮ್ಮ ಹಾರ್ಟಿಗೆ ಅಂತ ಹೆಲ್ದಿ ಫುಡ್. ಅಂದರೆ ಹೃದಯವನ್ನು ಹೆಲ್ದಿಯಾಗಿಯೂ ಸಹ ಲವಲವಿಕೆಯಿಂದ ಆ್ಯಕ್ಟಿವ್ ಆಗಿ ಇಡುವಂಥ ಒಂದು ಕಂಟೆಂಟ್ಸ್ಗಳು ಎದರಲ್ಲಿದೆ, ಪಾಪ್ಕಾರ್ನಲ್ಲಿ ಇದ್ದಾವೆ. ಹೃದಯವನ್ನು ಆರೋಗ್ಯಕರವಾಗಿ ಇಡುವಲ್ಲಿ ಪಾಪ್ಕಾರ್ನ್ ಸಹ ಒಂದು ಒಳ್ಳೆಯ ಕೆಲಸವನ್ನು ನಿರ್ವಹಿಸುತ್ತದೆ. ಹೃದಯಕ್ಕೆ ಸಂಬಂಧಿಸಿದ ಯಾವುದೇ ಕಾಯಿಲೆಗಳಿದ್ದರೂ ಸಹ ಪಾಪ್ಕಾರ್ನಿಂದ ನಾವು ಕ್ರಮೇಣ ತಿಂತಾ ಹೋದಂಗೆ ತಡೆಗಟ್ಟಬಹುದಾಗಿದೆ. ಹೃದಯಕ್ಕೆ ಮಾತ್ರ ಒಂದು ಒಳ್ಳೆಯ ಫುಡ್ ಅನ್ಕೋಬಹುದಲ್ಲ, ಅಂದ್ಕೊಳ್ಳಿ. ಪಾಪ್ಕಾರ್ನನ್ನು ಸೇವಿಸಿ, ನಿಮಗೆ ಅವೈಲೇಬಲ್ ಇದ್ದರೆ ಡೈಲಿ ಕೂಡ ಸೇವಿಸಬಹುದು. ಜೀರ್ಣ ವ್ಯವಸ್ಥೆಯನ್ನು ಮತ್ತು ಅಭಿವೃದ್ಧಿ ಮಾಡ್ತೈತಿ. ಜೀರ್ಣಾಂಗ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡ್ತೈತಿ. ರಕ್ತದಲ್ಲಿನ ಬ್ಯಾಡ್ ಕೊಲೆಸ್ಟ್ರಾಲ್ ಸಹ ಕಡಿಮೆ ಮಾಡ್ತೈತಿ. ಒಳ್ಳೆಯ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗುವಂತೆ ಕೆಲಸ ನಿರ್ವಹಿಸ್ತೈತಿ. ಹೃದಯಕ್ಕೆ ಮಾತ್ರ ಒಳ್ಳೆಯ ಫುಡ್ ಆಗೈತಿ. ಪಾಲಿಫಿನಾಲ್ ಅನ್ನೋ ಒಂದು ಕಂಟೆಂಟ್ ಇದರಲ್ಲಿ ಇರೋದ್ರಿಂದ ಕ್ಯಾನ್ಸರ್ ಮತ್ತು ಹೃದಯ ಕಾಯಿಲೆಗಳನ್ನು ದೂರ ಮಾಡ್ತೈತಿ ದೂರ ಮಾಡುತ್ತದೆ. ಫೈಬರ್ ಕಂಟೆಂಟ್ ಇರೋದ್ರಿಂದ
ನಮ್ಮ ದೇಹಕ್ಕೆ ಫೈಬರ್ ಅಂತೂ ಎಷ್ಟು ಅವಶ್ಯಕತೆ ಐತೆ ಅಂತ ನಿಮ್ಗೆ ಗೊತ್ತಿದ್ದೈತಿ. ನಿಮಗೆ ಈ ಎಲ್ಲ ಕಾರಣಗಳಿಂದ ನೀವು ಇದು ಪಾಪ್ಕಾರ್ನನ್ನು ಹೆಚ್ಚಾಗಿ ಸೇವಿಸ್ರಿ. ಈ ಹಳ್ಳಿ ಭಾಗದಲ್ಲೆಲ್ಲ ಜಾಸ್ತಿನೇ ಸಿಗ್ತವೆ. ನಿಮ್ಮ ಸಿಟಿ ಭಾಗದಲ್ಲಿ ಖರೀದಿ ಮಾಡಿ ಸೇವಿಸಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು.